ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ಬಿಟಬಲ್ ಲರ್ನರ್ಸ್. ಸೊ ನಿಮ್ಮ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಸ್ ಬಂದಾಗಿದೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ತಮ್ಮ ರಿಸಲ್ಟ್ಸ್ ಇಂದ ಸ್ಯಾಟಿಸ್ಫೈ ಆಗಿರುತ್ತೆ, ಬಟ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ತಮ್ಮ ರಿಸಲ್ಟ್ಸ್ ಸ್ಯಾಟಿಸ್ಫೈ ಆಗಿರಲ್ಲ. ಸೊ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಅಂದ ಕಾರಣಕ್ಕೆ ಬೇಜಾರು ಮಾಡ್ಕೊಳ್ಳೋದು ಅಥವಾ ಬೇರೆ ಏನಾದರೂ ತಪ್ಪು ನಿರ್ಧಾರನ ತಗೊಳ್ಳೋದು ಇವೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಯಾಕಂದ್ರೆ ನಿಮಗೆ ಇನ್ನೂ ತುಂಬಾ ಚಾನ್ಸಸ್ಗಳಿದಾವೆ ನಿಮ್ಮ ಮಾರ್ಕ್ಸ್ಗಳನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಸೊ ಅದನ್ನ ಕರೆಕ್ಟಾಗಿ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ, ಆಯ್ತಾ. ಸೊ ನೀವೇನಾದ್ರೂ ಮೊದಲನೇ ಬಾರಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ನಿಮಗೆ ಬಂದಿರೋ ಮಾರ್ಕ್ಸ್ ಸ್ಯಾಟಿಸ್ಫೈ ಆಗಿಲ್ಲ ಅಂತಂದ್ರೆ ನೀವು ರಿವ್ಯಾಲ್ಯೂಯೇಷನ್ ಮತ್ತೆ ರೀಟೋಟ್ಲಿಂಗ್ಗೆ ಅಪ್ಲೈ ಮಾಡುವ, ಆಯ್ತಾ. ಸೊ ಇದಕ್ಕೆ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವೇನು ಮಾಡಬೇಕಾಗಿರುತ್ತೆ, ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಹಾಗಾದ್ರೆ ಈ ಸ್ಕ್ಯಾನ್ ಕಾಪಿ ಅಂದ್ರೆ ಏನು, ಮತ್ತೆ ರಿವ್ಯಾಲ್ಯೂಯೇಷನ್, ರೀಟೋಟ್ಲಿಂಗು ಇವೆಲ್ಲ ಪ್ರೊಸೀಜರ್ ಹೇಗೆ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಮತ್ತೆ ಹೇಗೆ ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಮೊದಲನೇದಾಗಿ ಸ್ಕ್ಯಾನ್ ಕಾಪಿ ಅಂತ ಅಂದ್ರೆ ನಿಮ್ಮ ಆನ್ಸರ್ ಬುಕ್ಲೆಟ್ ಏನಿರುತ್ತೆ ಆ ಒಂದು ಬುಕ್ಲೆಟಿನ ಕಾಪಿನ ನಿಮಗೆ PDF ಫಾರ್ಮೆಟ್ ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ಮತ್ತೆ ನೀವು ಇದಕ್ಕೆ ಫೀ ಪೇಮೆಂಟ್ ಮಾಡೋದು ಕೂಡ ಇರುತ್ತೆ, ಅದು ಅಲ್ಲೇ ಡಿಸ್ಪ್ಲೇ ಆಗುತ್ತೆ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ. ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಅಂತಂದ್ರೆ ನಿಮ್ಮ ಆನ್ಸರ್ ಬುಕ್ಲೆಟ್ ಏನಿರುತ್ತೆ ಅದು ಇನ್ನೊಂದ್ಸಲ ಚೆಕ್ ಮಾಡಲಾಗುತ್ತೆ, ಓಕೆನಾ. ಅಲ್ಲಿ ಕರೆಕ್ಷನ್ ಮಾಡ್ತಾರೆ, ಅಲ್ಲಿ ಕರೆಕ್ಷನ್ ಮಾಡಬೇಕಾದ್ರೆ ಏನಾದರೂ ಮಾರ್ಕ್ಸ್ ವೇರಿ ಆಯ್ತು ಅಂತಂದ್ರೆ ಹೊಸದಾಗಿ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಲಾಗುತ್ತೆ, ಆಯ್ತಾ. ನೆಕ್ಸ್ಟ್ ರೀಟೋಟ್ಲಿಂಗ್ ಅಂತ ಅಂದ್ರೆ ನಿಮ್ಮ ಆನ್ಸರ್ ಬುಕ್ಲೆಟ್ ಅಲ್ಲಿ ಕೌಂಟಿಂಗ್ ಮಿಸ್ಟೇಕ್ ಏನಾದರೂ ಇದ್ರೆ ಆ ನಿಮ್ಮ ಆನ್ಸರ್ ಬುಕ್ಲೆಟ್ ಅನ್ನ ಮತ್ತೆ ರೀಟೋಟ್ಲಿಂಗ್ ಮಾಡಿ ಹೊಸದಾದ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಲಾಗುತ್ತೆ. ಬಟ್ ಗೊತ್ತಿರಲಿ, ಈ ಒಂದು ರೀಟೋಟ್ಲಿಂಗ್ ಪ್ರೊಸೆಸ್ ಅಲ್ಲಿ ನಿಮ್ಮ ಆನ್ಸರ್ ಪೇಪರ್ ಏನಿರುತ್ತೆ ಅದು ಮತ್ತೆ ಕರೆಕ್ಷನ್ ಮಾಡಲ್ಲ, ಆಯ್ತಾ. ಸೊ ಸ್ಕ್ಯಾನ್ ಕಾಪಿ ಅಂದ್ರೆ ಏನು, ಮತ್ತೆ ರಿವ್ಯಾಲ್ಯೂಯೇಷನ್, ರೀಟೋಟ್ಲಿಂಗು ಇವೆಲ್ಲ ಪ್ರೊಸೀಜರ್ ಹೇಗೆ ನಡೆಯುತ್ತೆ ಅನ್ನೋದು ಕ್ಲಿಯರ್ ಆಗಿ ತಿಳ್ಕೊಂಡ್ರಿ ಅಂತ ಅನ್ಕೋತೀನಿ. ಓಕೆ, ಇವಾಗ ನೀವೇನಾದ್ರೂ ರಿವ್ಯಾಲ್ಯೂಯೇಷನ್ ಹಾಕಬೇಕು ಅಥವಾ ರೀಟೋಟ್ಲಿಂಗ್ಗೆ ಅಪ್ಲೈ ಮಾಡಬೇಕು ಅಂತಿದ್ರೆ ಮೊದಲು ನೀವು ಈ ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಬೇಕಾಗುತ್ತೆ, ಆಯ್ತಾ. ಅಪ್ಲೈ ಮಾಡಿಬಿಟ್ಟು ಫೀನ ಕೂಡ ಪೇಮೆಂಟ್ ಮಾಡಬೇಕಾಗುತ್ತೆ, ಆಯ್ತಾ. ಸೊ ಸ್ಕ್ಯಾನ್ ಕಾಪಿಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ನನಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲು ನೀವೇನು ಮಾಡಬೇಕಾಗುತ್ತೆ, KSEB ಅವರ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಸೊ ಈ ಒಂದು ವೆಬ್ ಪೇಜ್ಗೆ ಎಂಟರ್ ಆದ್ಮೇಲೆ ಇಲ್ಲಿದೆ ನೋಡಿ, ಕ್ಲಿಕ್ ಹಿಯರ್ ಟು ಸಬ್ಮಿಟ್ ಸ್ಕ್ಯಾನ್ ಕಾಪಿ ಅಂತ. ಸೊ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಗೆ ತೋರಿಸ್ತಾ ಇದೆ ಅಲ್ವಾ, ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ ಕಾಪಿ ಆಫ್ ಸೆಕೆಂಡ್ PUC 2025 ಎಕ್ಸಾಮ್ ಒನ್ ಅಂತ. ಸೊ 8th ಏಪ್ರಿಲ್ನೇ ಸ್ಟಾರ್ಟ್ ಆಗಿದೆ, ಬಟ್ ನಿನ್ನೆ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಏನೋ ಈ ವೆಬ್ಸೈಟು ಪ್ರಾಪರಾಗಿ ವರ್ಕ್ ಆಗ್ತಿರ್ಲಿಲ್ಲ. ಸೊ ಈವನ್ ನಂಗೂ ಕೂಡ ವರ್ಕ್ ಆಗ್ತಿರ್ಲಿಲ್ಲ. ಸೊ ಇವತ್ತಿಂದ ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಸೊ ನೀವು ಇವತ್ತಿಂದ ಅಪ್ಲಿಕೇಶನ್ಗೆ ಹಾಕ್ಬೋದಾಗಿರುತ್ತೆ. ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು 13th ಇದೆ, ನಿಮಗೆ ಫೀ ಪೇಮೆಂಟ್ ಮಾಡೋದು ಕೂಡ 13th ಇರುತ್ತೆ. ಸೊ ಓಕೆ, ನೆಕ್ಸ್ಟು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ತೋರಿಸ್ತಾ ಇದೆ ಅಲ್ವಾ, ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ ಕಾಪಿ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವೇನ್ ಮಾಡಿದಿರಲ್ಲ, ಜಸ್ಟ್ ನಿಮ್ಮ ರಿಜಿಸ್ಟರ್ ನಂಬರ್ ಏನಿರುತ್ತೆ ಅದನ್ನ ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿದ್ದಾದ್ಮೇಲೆ ಈ ಒಂದು ಫೀಲ್ಡ್ಸ್ ಏನಿದಾವೆ ಅಂದ್ರೆ ಕ್ಯಾಂಡಿಡೇಟ್ಸ್ ನೇಮು, ಮದರ್ಸ್ ನೇಮು, ಮತ್ತೆ ನಿಮಗೆ ಬಂದಂತಹ ಮಾರ್ಕ್ಸು ಇವೆಲ್ಲ ಕೂಡ ಆಟೋಮೆಟಿಕಲಿ ಫಿಲ್ ಆಗುತ್ತೆ, ಆಯ್ತಾ. ಇದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ನೀವೇನು ಯೂಸ್ ಮಾಡ್ತಿದ್ರ ಅದನ್ನೇ ಎಂಟರ್ ಮಾಡಿ, ಮತ್ತೆ ನಿಮ್ಮ ಸಿಟಿ ನೇಮ್ ಅಥವಾ ವಿಲೇಜ್ ನೇಮ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮ ಜಿಲ್ಲೆಯ ಪಿನ್ ಕೋಡ್ನ ಕೂಡ ಎಂಟರ್ ಮಾಡಬೇಕಾಗುತ್ತೆ. ಮತ್ತೆ ನೀವೇನು ಇಮೇಲ್ ID ವರ್ಕ್ ಮಾಡ್ತಿದ್ದೀರಾ ಆ ಒಂದು ಇಮೇಲ್ ID ನ ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ನಿಮ್ಮ ತಾಲೂಕನ್ನ ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ್ದಾದ್ಮೇಲೆ ನಿಮ್ಗೆ ಯಾವ ಒಂದು ಸಬ್ಜೆಕ್ಟಿನ ಸ್ಕ್ಯಾನ್ ಕಾಪಿ ಬೇಕು ಅದ್ರ ಆಧಾರದ ಮೇಲೆ ನೀವು ಇಲ್ಲಿ SR ಅಂತ ಕೊಡ್ಬೇಕಾಗುತ್ತೆ. ಅಕಸ್ಮಾತ್ ನಿಮಗೆ ಇಲ್ಲಿ ಫಿಸಿಕ್ಸ್ ಬೇಕು ಅಂತಂದ್ರೆ ಇಲ್ಲಿ SR ಅಂತ ಇದೆ. ನಿಮಗೆ ಫಿಸಿಕ್ಸ್ ಸಬ್ಜೆಕ್ಟಿನ ಸ್ಕ್ಯಾನ್ ಕಾಪಿ ಬೇಕು ಅಂತಂದ್ರೆ ಇಲ್ಲಿ S ಅಂತ ಕೊಡ್ಬೋದು. ಮತ್ತೆ ನಿಮಗೆ ಮ್ಯಾಥ್ಸ್ ಬೇಕು ಅಂತಂದ್ರೆ ಅದನ್ನು ಕೂಡ ಇಲ್ಲಿ S ಅಂತ ಕೊಡ್ಬೋದು. ಸೊ ಇಲ್ಲಿ ಆಮೇಲೆ ಇಲ್ಲಿ ತೋರಿಸುತ್ತೆ ಅಲ್ವಾ, ಸ್ಕ್ಯಾನ್ ಕಾಪಿಗೆ ಎಷ್ಟು ಫೀಸ್ ಇರುತ್ತೆ ಅಂತ. 530 ಇರುತ್ತೆ, ಇದಕ್ಕೆ 530 ಇರುತ್ತೆ ಅಂತ ತೋರಿಸುತ್ತೆ. ಅಕಸ್ಮಾತ್ ನಾ ಇಲ್ಲಿ S ಅಂತ ಕೊಟ್ಟೆ ಅಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ಎಷ್ಟಿರುತ್ತೆ, ಎಲ್ಲದಕ್ಕೂ ಎಲ್ಲ ಸೇಮ್ ಇರುತ್ತೆ, 530 ಇರುತ್ತೆ. ಸೊ ಇದಾದ್ಮೇಲೆ ನೀವು ಸಬ್ಮಿಟ್ ಅನ್ನ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಸಬ್ಮಿಟ್ ಅನ್ನ ಕೊಟ್ಟಾದ್ಮೇಲೆ ನಿಮ್ಗೆ ಫೀ ಪೇಮೆಂಟ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ಫೀ ಅನ್ನ ಪೇಮೆಂಟ್ ಮಾಡಿ, ಓಕೆನಾ. ಸದ್ಯಕ್ಕೆ ನಿಮ್ಗೆ ಆಪ್ಷನ್ ಇರೋದು ಸ್ಕ್ಯಾನ್ ಕಾಪಿ ಅಪ್ಲೈ ಮಾಡೋದಕ್ಕೆ, ಆಯ್ತಾ. ಆ ಸ್ಕ್ಯಾನ್ ಕಾಪಿ ಬಂದಾದ್ಮೇಲೆ ನಿಮ್ಗೆ ರಿವ್ಯಾಲ್ಯೂಯೇಷನ್ಗೆ ಟೈಮ್ ಇರುತ್ತೆ. ಇಲ್ಲಿ ನೋಡ್ಬೋದು 12th ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ರಿವ್ಯಾಲ್ಯೂಯೇಷನ್, ರೀಟೋಟ್ಲಿಂಗು ಇವಕ್ಕೆಲ್ಲ 12th ಇಂದ ಸ್ಟಾರ್ಟ್ ಆಗುತ್ತೆ. ಅಪ್ ಟು 17th ಏಪ್ರಿಲ್ ವರೆಗೂ ಟೈಮ್ ಇರುತ್ತೆ. ಸೊ ಈ ಒಂದು ಸ್ಕ್ಯಾನ್ ಕಾಪಿ ಬಂದಾದ್ಮೇಲೆ ಅದನ್ನ ಆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತ ಲೆಕ್ಚರರ್ಗೆ ಶೇರ್ ಮಾಡಿ, ಆಯ್ತಾ. ಸೊ ಅವರಿಂದ ಅಡ್ವೈಸ್ನ ಪಡ್ಕೊಳ್ಳಿ, ಅಂದ್ರೆ ನಾನು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ಬೋದಾ, ಮತ್ತೆ ಅಪ್ಲೈ ಮಾಡೋದ್ರಿಂದ ನನಗೆ ಎಕ್ಸ್ಟ್ರಾ ಮಾರ್ಕ್ಸ್ ಸಿಗುತ್ತಾ ಹೆಂಗೆ ಅಂತ. ಅವ್ರೇನಾದ್ರೂ ಅಪ್ಲೈ ಮಾಡಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಅಂದ್ರೆ ಮಾತ್ರ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿ,
ಆಯ್ತಾ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ, ನಿಮ್ಗೆ ಅವ್ರು ಅಲರ್ಟ್ ಮಾಡಿರೋಂಥ ಮಾರ್ಕ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಅವರು ಇನ್ನೂ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಿತ್ತ, ಇನ್ನೂ ಕೊಡ್ಬೋದಿತ್ತ ಮಾರ್ಕ್ಸ್, ಇವೆಲ್ಲ ವಿಚಾರಗಳನ್ನ ತಿಳ್ಕೊಂಡು ಅವ್ರು ನಿಮಗೆ ಸಜೆಷನ್ ಕೊಡ್ತಾರೆ, ಅಪ್ಲೈ ಮಾಡಿದ್ರೆ ನಿಮಗೆ ಸಿಗುತ್ತೆ ಅಂತ. ಅಕಸ್ಮಾತ್ ಅವರು ಇಲ್ಲಪ್ಪ ಕರೆಕ್ಟಾಗಿ ಕೊಟ್ಟಿದ್ದಾರೆ ಮಾರ್ಕ್ಸ್ ಎಲ್ಲ, ಬೇಡ ಅಪ್ಲೈ ಮಾಡೋದು ಸುಮ್ಮನೆ ಬೇಡ ಅಂತಂದ್ರೆ ನೀವು ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ಆಯ್ತಾ. ಇದು ನನ್ನ ಸಜೆಷನ್ ಅಂತ ಅನ್ಕೊಳ್ಳಿ. ಯಾಕಂದ್ರೆ ನನ್ನ ಸೆಕೆಂಡ್ PU ಟೈಮಲ್ಲಿ ಕೂಡ ನಾನು ಸ್ಕ್ಯಾನ್ ಕಾಪಿನ ತರಿಸ್ಬಿಟ್ಟು ನಮ್ಮ ಲೆಕ್ಚರರ್ನ ಅಡ್ವೈಸ್ನ ಪಡ್ಕೊಂಡಿದ್ದೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಗೆ ಹೇಳ್ತಿರೋದು. ಸೊ ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಿರಲ್ಲ, ಸೊ ಬೇಗ ರೀಚ್ ಆಗಲಿ ಅವ್ರಿಗೂ ಕೂಡ ಈ ಒಂದು ಇನ್ಫಾರ್ಮೇಶನ್. ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರ್ಯಾದಕ್ಕೆ ಹೋಗಬೇಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟೆಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಮತ್ತೆ ಆಸ್ ಎ ಸೀನಿಯರ್ ನನ್ನ CET ಟೈಮಲ್ಲಿ ಆದಂಥ ಕೌನ್ಸಿಲಿಂಗ್ನ ಎಕ್ಸ್ಪೀರಿಯನ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸರಿ, ಬೇರೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಪ್ಪ, ಸೊಲ್ಯೂಷನ್ ಕೊಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ, ಓಕೆನಾ. ಸೊ ಮುಂದಿನ ಇನ್ನೊಂದು ಇಂಪಾರ್ಟೆಂಟ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ, ಚೆನ್ನಾಗಿ ಸ್ಕೋರ್ ಮಾಡಿ. ನಮಸ್ಕಾರ.